ಅದಕ್ಕೆ ನಿನ್ ತರ ಈ ಪುಟ್ಟಕ್ಕನ್ ಮಕ್ಳು ಸೀರಿಯಲ್ ಅಲ್ಲಿ ಬಡ್ಡಿ ಬಂಗಾರಮ್ಮ ಅಂತ ಬರ್ತಾರಲ್ಲ ಥೇಟ್ ಅವ್ರ ತರನೇ ಕಾಣಿಸ್ತಿದ್ಯಾ ಗೊತ್ತಾ? ನಾವೇ ಕಣಮ್ಮ ಇನ್ ಮುಂದೆ ಬಡ್ಡಿ ಬಂಗಾರಮ್ಮ. ನಮ್ಮನ್ನ ನೋಡಿದ್ರೆ ಇರೋ ಬರೋರೆಲ್ಲ ಗಡ್ಡ 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 ಅಂತ ಹೆದರ್ಕೊಂಡ್ಬಿಡ್ಬೇಕು. ಈ ಕಡೆಯಿಂದ ನೋಡಿದ್ರೆ ತಮಿಳ್ನಾಡಲ್ಲಿ ಒಬ್ರು CM ಇದ್ರಲ್ಲ, ಹಾ ಜಯಲಲಿತಾ, ಸೇಮ್ ಅವ್ರ ತರನೇ ಕಾಣಿಸ್ತಿದ್ಯಾ ಅದಕ್ಕೆ. ಬಾನು, ನಾನು ಒಂದಲ್ಲ ಒಂದಿನ ಈ ರಾಜ್ಯದ ಮೊಟ್ಟ ಮೊದಲ ಮಹಿಳಾ ಮುಖ್ಯಮಂತ್ರಿ ಆಗ್ತೀನಿ, ನೋಡ್ತಾ ಇರೋ. ಏ ಆಶ್ಚರ್ಯ ಪಡ್ಬೇಡಮ್ಮ, ನಾನೇನಾದ್ರೂ ಮುಖ್ಯಮಂತ್ರಿ ಆದ್ರೆ ನಿನ್ನೆ ನನ್ನ ಪರ್ಸನಲ್ ಅಸಿಸ್ಟೆಂಟ್ ಮಾಡ್ಕೋತೀನಿ. ವಾವಕ್ಕೆ ಹಾಗೇನಾದ್ರೂ ಆಗ್ಬಿಟ್ರೆ ಬಂಗಾರದ ಬಿಲ್ಲೆಲಿ ನನಗೆ ಕುಂಟೆ ಬಿಲ್ಲೆ ಆಡ್ಬೋದು ಅಲ್ವಾ? ಛೀ 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 ವಾಟ್ಯಾ ಬಾನು, ವಾಟ್ಯಾ? ನಾವ್ ಇಷ್ಟೆಲ್ಲ ರಿಚ್ ಆಗಿದೀವಿ ಅಂದ್ರೂ ನಿನ್ ಬುದ್ಧಿ ಹಂಗೆ ಇದೆಯಲ್ಲ ಬಾನು. ಅಯ್ಯೋ ಸಾರಿ ಅದಕ್ಕೆ, ಡೆವಲಪ್ ಮಾಡ್ಕೊಂತೀನಿ ಬಿಡು. ಅಬ್ಬಬ್ಬಬ್ಬಬ್ಬ, ಬಿಟ್ಟಿ ದುಡ್ಡು ಆಸ್ತಿ ಸಿಕ್ಕಿದ್ರೆ ಏನ್ ಮಾಡ್ಸುತ್ತೆ? ಈ ತರ ಮೈ ಮೇಲೆಲ್ಲ ಒಡವೆ ಹಾಕೊಂಡು ಊರು ತುಂಬಾ ಮೆರವಣಿಗೆ ಮಾಡ್ಸುತ್ತೆ. ಯವ್ವ, ಇವಳೇನಾದ್ರೂ ನನ್ನ ಯಾವ ಥರದಲ್ಲಿ ನೋಡ್ಬಿಟ್ರೆ ಮುಗೀತು, ನನ್ನ ಊರ್ದು ತಿನ್ಕೊಬಿಡ್ತಾಳೆ. ಫಸ್ಟ್ ಬಚ್ಚಿಟ್ಕೊಬಿಡೋಣ. ಬಾನು, ನೋಡ್ದ್ಯಾ ನಿಮ್ಮ ಅಣ್ಣನಲ್ಲಿ? ನಾವು ಬರ್ತಿದ್ದನ್ನು ನೋಡಿ ಹೆದರ್ಕೊಂಡು ಒಳ್ಳೆ ಮೋರಿ ಒಳಗೆ ಹೆದರ್ಕೊಂಡು ಹೋಗೋ ಹೆಗ್ಣೋ ಥರ ಹೆಂಗೋಗಿ ಔಚಿಟ್ಕೊಂಡ್ಬಿಟ್ಟಿದ್ದಾನೆ ಅಂತ. ಆದ್ರೆ ನಾವು ನೋಡಿದೀವಿ ಅಂತ ಅವನಿಗೆ ಗೊತ್ತಾಗಿಲ್ಲ ಬಿಡೋದಕ್ಕೆ. ಹಂಗಂತ್ಯಾ? ಬಾ. ಏನು ರಶ್ಮಿ ಈ ಕಡೆ? ಸುಮ್ಮನೆ ಹಂಗೆ ವಾಕಿಂಗ್ ಬಂದಿದ್ದೆ ಕಣಜ್ಜಿ. ಬರೇ ವಾಕಿಂಗ್ ಮಾಡಕ್ಕೆ ಈ ಪಾಟಿ ಒಡವೆ ಹಾಕೊಂಡಿದ್ದಿ? ಅಯ್ಯೋ, ಇನ್ನೇನ್ ಮಾಡೋದಜ್ಜಿ, ನನ್ನಷ್ಟು ಒಡವೆ ಇಡೀ ಊರಲ್ಲಿ ಇನ್ ಯಾವ ಹೆಂಗಸ್ರ ಹತ್ರ ಇದೆ ಹೇಳಿ? ನಮ್ಮ ಮಾವ ಎಲ್ಲದನ್ನು ನನ್ನ ಹೆಸರಿಗೆ ಬರ್ದಾದ್ಮೇಲೆ ಇನ್ನೇನ್ ಸುಮ್ಮನೆ ಪುಕ್ಸಟ್ಟೆ ಮನೇಲಿಟ್ಟು ಬರಕ್ಕಾಗತ್ತಾ? ಕೋಟ್ಯಾಧಿಪತಿ ಅಜ್ಜಿ ನಾನಿವಾಗ. ಈ ತೋಟ, ತುಡ್ಕೆ, ಹೊಲ, ಗದ್ದೆ ಎಲ್ಲದನ್ನು ನನ್ನ ಹೆಸರಿಗೆ ಬರ್ದ್ಬಿಟ್ಟಿದ್ದಾರೆ ಅಂತೀನಿ. ಇನ್ನೇನ್ ಮಾಡೋಣ ಹೇಳು? ನ್ಯಾಯವಾಗಿ ಹೇಳಬೇಕು ಅಂದರೆ ಈ ಆಸ್ತಿ ಎಲ್ಲ ಮನೆ ಮಗಂಗೆ ಬರಬೇಕಂದ್ರೆ ನನಗೆ ಬರಬೇಕು. ಇವಳ ಅಜ್ಜಿ ಮಧ್ಯದಲ್ಲಿ ಬಂದು ಇವಳು ಗಿಟ್ಟಿಸ್ಕೊಂಬಿಟ್ಲಾ? ಇರಲಿ ಬಿಡು, ಹಾಳಾಗೋಗ್ಲಿ, ತಗೊಳ್ಳಿ. ಇವಳೆ ಪಿಂಕಿ ಅವಳಲ್ಲ, ಸಾಕು ಬಿಡು. ಇಷ್ಟೇ ಅಲ್ಲ ಕಣಜಿ, ಇನ್ನು ಸುಮಾರು ಒಡವೆ ಇದ್ವು. ಹಾಕೊಳ್ಳೋಣ ಅಂತ ತೆಗೆದ್ರೆ ಎಲ್ಲದು ದಬ್ಬ 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 ಅಂತ ಕೆಳಗಡೆ ಬಿದ್ದು ಮಂಚದಡಿ ಸೇರ್ಕೊಂಡ್ಬಿಡದ. ಇನ್ನು ಅದನ್ನೆಲ್ಲ ತೆಗ್ದು ಹಾಕೊಳ್ಳೋಕೆ ಟೈಮ್ ಇರಲಿಲ್ಲ, ಅದಕ್ಕೆ ಹಂಗೆ ಬಿಟ್ಬಿಟ್ಟೆ. ಇನ್ನೊಂದು ಸ್ವಲ್ಪ ದಿನ ಅಷ್ಟೇ, ಆಮೇಲೆ ಆ ಸೀನ್ ಹಂಗೆ ಡೈವರ್ಸ್ ಕೊಡ್ತಾ ಇರೋದೆ. ಆಮೇಲೆ ಸೂಪರ್ ಆಗಿರೋ ಸಖತ್ತಾಗಿರೋ ಇನ್ನೊಂದು ಹುಡುಗನ್ ನೋಡಿ ಮದ್ವೆ ಆಗ್ತಾ ಇರೋದೆ. ಅಜ್ಜಿ, ಹುಡುಗ ಒಳ್ಳೆ ಹೀರೋ ತರ ಇರಬೇಕು ಅಂತ ನಮಗೆ ಆಸೆ ಇಲ್ಲ. ನಮ್ಮ ಅತ್ಕೆನ ಇಷ್ಟಪಡಬೇಕು, ಅವ್ರು ಹೆಂಗಿದಾರೋ ಹಂಗೆ ನಪ್ಕೊಬೇಕು ಅಷ್ಟೇ. ಹಂಗಾರೆ ಇನ್ನೊಂದು ಮದುವೆ ಐತಿ? ಹ್ಞೂ, ಮತ್ತೆ ಇನ್ನೇನು ಇಷ್ಟು ಚಿಕ್ಕ ವಯಸ್ಸಿಗೆ ಗಂಡ ಇಲ್ದೇ ಇರೋನು ಅಂತ ಊರವ್ರ ಬಾಯಲ್ಲೆಲ್ಲ ಅನ್ಸ್ಕೊಂಡು ಕೂತಿರ್ಲ ನಾನು? ಮೊದಲೇ ನಾನು ಎಷ್ಟು ಕ್ಯೂಟ್ ಆಗಿದ್ದೀನಿ, ಈ ಬ್ಯೂಟಿಗೆ ಯಾವ್ದಾರು ಹುಡುಗ ಸಿಗೋದಿಲ್ವಾ? ಏನಿಲ್ಲ ಅಂದ್ರು ನನ್ನ ಹತ್ರ ಆಸ್ತಿ ಆದ್ರೂ ಇದೆಯಲ್ಲ ಅಜ್ಜಿ, ಅದನ್ನಾರು ಹುಡ್ಕೊಂಡು ಯಾರು ಹಿಂದೆ ಬಂದೇ ಬರ್ತಾರೆ ಬಿಡು. ನಮ್ಮ ಮಾವ ಅಂತೂ ಇದಾರೆ, ಯಾವ್ದಾರು ಒಂದು ಹುಡ್ಗನ್ ತಂದು ನಂಗೆ ಪಕ್ಕ ಮದ್ವೆ ಮಾಡೇ ಮಾಡ್ತಾರೆ. ಏನಂತ್ಯಾ? ಹೌದು, ಇವಳಿಗೇನು ಬಂದಿರೋದು ದೊಡ್ಡ ರೋಗ? ಅದು ನಮ್ಮ ಹಳ್ಳಿ ಅಜ್ಜಿದಿರ ಮುಂದೆನೆ ಇನ್ನೊಂದು ಮದುವೆ ಆಯ್ತೀನಂತ ಬೇರೆ ಹೇಳ್ತಾವಳೆ. ಈಗ ನೋಡ್ತಾ ಇರಿ, ಕ್ಯಾರ ಕಿತ್ತೋರು ಹೊಡಿತಾರೆ ಅವಳಿಗೆ. ಏನು ಹೇಳ್ದೆ ಇನ್ನೊಂದ್ಸಲ ಹೇಳು? ಇಕ್ಕು ಹೇಳು ಹೇಳು. ಅಯ್ಯೋ ಅದೇ ಕಣಜ್ಜಿ, ಇನ್ನೊಂದ್ ಮದ್ವೆ ಆಗ್ತೀನಿ ಏನಂತ್ಯಾ ಅಂತ ಕೇಳ್ದೆ.
ಮೆರೀತಿದ್ಲು ಈ ಮೂಟೆ. ಈಗ ನೋಡಿ ಹೆಂಗ್ ಇಕ್ತಾರೆ ಅಂತ. ಈ ತಪ್ಪನ ಗಂಡು ಮಾಡ್ರೆ ತಪ್ಪಲ್ಲ, ಅರೆ ಎಣ್ಣೆ ಇಕ್ಳು ಮಾಡ್ರೆ ತಪ್ಪೆಯ. ಕೇಳ್ರೆ ರಶ್ಮಿ ಇನ್ನೊಂದು ಮದ್ವೆ ಆಯ್ತಾಳಂತೆ. ಹಾ ಇನ್ನೊಂದು ಮದ್ವೆನಾ? ಅಯ್ಯೋ ಅಜ್ಜಿ, ಅದು ಏನಂದ್ರೆ ನಾವು ಅದನ್ನೇ ಹೇಳೋಣ ಅನ್ಕೊಂಡಿದ್ದೋ ಕಣವ. ಏಟಿಗೆ ಎದ್ರೇಟು ಇನ್ನೊಂದು ಮದ್ವೆ ಆಗವ. ಆ ಸೀನಾ ಮದ್ವೆ ಆದ್ಮೇಲೆ ಇನ್ನೊಬ್ಳಿಂದ ಹೋಯ್ತೀನಿ ಅಂದ್ರೆ ಸುಮ್ಮನೆ ಬಿಟ್ಬಿಡಕ್ಕದ? ತಾಲಿ ಕಟ್ಟಿದ್ಮೇಲೆ ಮುಗ್ದಾಯ್ತು. ನೀನೇ ಅವಳು ಹೆಂಡತಿ ಅಂತ ಒಮ್ಮಿಕೊಂಡು ಇರ್ಬೇಕಾಗಿತ್ತು. ಮೊದ್ಲೇ ಸೀನಾ ಯಾವಳೊಬ್ಳ ಲವ್ ಮಾಡ್ತಾ ಇದ್ನಂತೆ. ಆ ಲವ್ನ ಉಳ್ಸ್ಕೋಬೇಕು ಅಂದಿದ್ರೆ ಕೇಗೆ ಕತ್ತಿ ಇಟ್ಟಾದ್ರೂ ನಾನು ಇನ್ನೊಬ್ಳಿಗೆ ತಾಲಿ ಕಟ್ಟಲ್ಲ ಅಂತ ಹೇಳ್ಬೇಕು. ಪ್ರೀತಿನೇ ಉಳಿಸ್ಕೊಳಕ್ಕಾಗಲ್ಲ ಅಂದಮೇಲೆ ಅದು ಪ್ರೀತಿನೇ ಅಲ್ಲ ಅಂತ ಹುಡುಗ ನಮ್ಮ ರಶ್ಮಿಗೆ ತರವಲ್ಲ. ಆ ಕಾಲದಲ್ಲಿ ಗಂಡನೇ ದೇವ್ರು ಅಂತ ಬಾಳ್ತಿದ್ದು. ಆದ್ರೆ ಆ ಕಾಲದಲ್ಲೂ ಎಷ್ಟೋ ಜನ ಬೇಲಿಯಾರೋರು ನಮ್ಮ ಕೈಲಿ ತಡೆಯಕ್ಕಾಯ್ತಿರಲ್ಲ ಅವ್ರನ್ನ. ಆದ್ರೆ ನಿನ್ಗೆ ನಿಮ್ಮ ಅಣ್ಣ ಅವನೇ, ನಿಮ್ಮ ಮಾವ ಮಾದಪ್ಪಣ್ಣನು ಅವನೇ. ಅಂಥವ್ರು ಇರ್ಬೇಕಾದ್ರೆ ಆ ಸೀನಾ ಬೇಲಿ ಆರವನೆ ಅಂತೇವನೇ ಸುಮ್ಮನೆ ಬಿಡ್ಬೇಕೆ? ನಿನ್ಗೇನ್ ಕಮ್ಮಿ, ರಾಜನ ಮಗಳಿದ್ದಂಗಿದ್ಯಾ. ನಾವೇ ಹುಡುಕಿ ಕೊಡ್ತೀವಿ, ಒಳ್ಳೆ ಹುಡುಗ ಸಿಗ್ತಾನೆ. ಹೋಗವ, ಹೆಂಗಸರಿಗೆ ಮೋಸ ಮಾಡ್ಬೇಕು ಅನ್ನೋರೆಲ್ಲ ಬಾಯಿ ಮುಚ್ಕೊಂಡೇ ಇರ್ಬೇಕು. ಊರೆಲ್ಲ ಸುತ್ತಾಡ್ಕೊ ಬರಕು. ಆ ನನ್ನ ಮಗ ಚೀನಾ ಸಿಕ್ಕಿದ್ರೆ ಯಾವ್ದ್ರಲ್ಲಿ ಹೊಡಿತೀನೋ ಗೊತ್ತಿಲ್ಲ. ಅಲ್ಲ ಮುತ್ಕಿ, ಊರಲ್ಲಿರೋ ಮುತ್ಕಿರೆಲ್ಲ ಜೆನ್ಸಿ ಕೀಡ್ತಾಡ್ದಂಗೆ ಆಡ್ತಾವ್ರೆ. ನಾನೇನಾರು ಸಿಕ್ಕಾಕೊಂಡ್ರೆ ಮುಗೀತು ನನ್ನ ಕತೆ. ಮೊದಲು ಎಸ್ಕೇಪ್ ಆಗಬೇಕು. ಹಾಂ, ಯಾರು ನೋಡ್ತಿಲ್ಲ ಅಲ್ವಾ? ಓಕೆ. ಅಜ್ಜಿ ಇಷ್ಟ ಹೇಳಿದ್ರಲ್ಲ ಸಾಕು ಬಿಡಿ. ನಾನಿನ್ ಬರ್ತೀನಿ. ಹೊಸ ಗಂಡು ಸಿಕ್ಕಿದ ತಕ್ಷಣ ನಿಮ್ಮೆಲ್ಲರಿಗೂ ಹೇಳ್ತೀನಿ. ಓಕೆ, ಟಾಟಾ, ಬಾಯ್ ಬಾಯ್. ಬಾಯ್ ಬಾಯ್, ಟಾಟಾ, ಸಿಯೋ. ನನ್ನ ಮದ್ವೆಯಂತೆ. ನಿನಗೆ ಬಾಯ್ ಕೊಡಕಾಯ್ತದ? ಯವ್ವ ನಾನು ಬಿಟ್ಬಿಡು, ನಾವು ಒಟ್ಟಾಯ್ತೀನಿ. ಓ ಬಾರು, ಯಾಕೆ ನನ್ನ ಮಗನ ಜೊತೆ ಜಗಳ ಆಡ್ತಿದ್ಯಾ ನೀನು? ಬೇಜಾರವ. ಇದನ್ನ ಲವ್ ಅಂತಾರೆ. ನಿಮ್ಮ ಮಗ 3 ಹೊತ್ತು ಮಾವ 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 ಅಂತಿರ್ತಾನಲ್ಲ, ಅದಕ್ಕೆ ತಿದ್ದಿ ಬುದ್ಧಿ ಹೇಳ್ತಿರೋದಷ್ಟೆ. ಮಾಡು ಮಾಡು. ಅದು ಸರಿ ಪಾರು, ನಿಮ್ಮಪ್ಪ ಎಲ್ರೂ ಕರೆಸಿ ಪೂಜೆ ಮಾಡಿಸ್ತಾ ಇದ್ದಾರಲ್ಲ, ಏನು ವಿಷಯ ಇರ್ಬೋದು? ನಾಳೆ ಗೊತ್ತಾಗತ್ತತ್ತೆ, ನೋಡೋಣ ಅದೇನು ಮಾಡ್ತಾರೋ ಅಂತ.